Hi, my dear friends. Welcome to Learn All in One Commerce with Muralidhar Shastri. Today we are learning the sales book. ನಾವು ಇವತ್ತು ಸೇಲ್ಸ್ ಬುಕ್ ಬಗ್ಗೆ ಗ್ಲಾನ್ಸ್ ಔಟ್ ಮಾಡ್ತಾ ಇದ್ದೇವೆ. ಸೊ ಈಗ ಆಲ್ರೆಡಿ ನಾವು ಪರ್ಚೇಸ್ ಬುಕ್ ಅನ್ನ ನೋಡಿದ್ವಿ. ಪರ್ಚೇಸ್ ಬುಕ್ ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡ್ಕೋಬೇಕು, ಏನೇನನ್ನ ತಗೋಬೇಕು ಅಂತ ಅನ್ನೋದನ್ನ ಕಲ್ತಿದ್ವಿ. ಸೇಮ್ ಆಸ್ ಇಟ್ ಈಸ್ ಇಲ್ಲಿ ಸೇಲ್ಸ್ ಬುಕ್ ಅಲ್ಲೂ ಕೂಡ ಅದೇ ರೀತಿಯಾಗಿರುತ್ತೆ. ಸೇಲ್ಸ್ ಬುಕ್ ಅಲ್ಲಿ ಫಸ್ಟ್ ಗೆ ಏನ್ ತಗೋಬೇಕು ಕನ್ಸಿಡರೇಷನ್ಗೆ ಅಂತ ಹೇಳಂತಂದ್ರೆ, ಓನ್ಲಿ ನಾವು ಕ್ರೆಡಿಟ್ ಸೇಲ್ಸ್ ಗಳನ್ನ ಮಾತ್ರನೇ ಏನ್ ಮಾಡಬೇಕು, ಕನ್ಸಿಡರ್ ಮಾಡಬೇಕು. ಓನ್ಲಿ ಏನ್ ತಗೋಬೇಕು, ಕ್ರೆಡಿಟ್ ಸೇಲ್ಸ್ ಗಳನ್ನ ಮಾತ್ರನೇ ತಗೋಬೇಕು. ಅದೇ ರೀತಿಯಾಗಿ ಕ್ಯಾಶ್ ಸೇಲ್ಸ್ ಗಳನ್ನ ಏನ್ ಮಾಡೋ ಹಾಗಿಲ್ಲ, ತಗೊಳೋ ಹಾಗಿಲ್ಲ. ಏನ್ ಮಾಡಂಗಿಲ್ಲ, ಕ್ಯಾಶ್ ಸೇಲ್ಸ್ ಗಳನ್ನ ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ. ಸೊ ಅದೇ ರೀತಿಯಾಗಿ ಅಸೆಟ್ಸ್ ಗಳನ್ನ ಏನಾದ್ರೂ ಸೇಲ್ಸ್ ಮಾಡಿದ್ರೆ ನಾವು, ಹೌದಾ, ಅಸೆಟ್ಸ್ ಗಳನ್ನ ಏನಾದ್ರೂ ಕೂಡ ಸೇಲ್ಸ್ ಮಾಡಿದ್ರೆ ಇವುಗಳನ್ನು ಕೂಡ ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ. ಸೊ ಸಿಂಪಲ್ ಆಗಿರುತ್ತೆ ಸೇಲ್ಸ್ ಬುಕ್. ಸೇಲ್ಸ್ ಬುಕ್ ಅಲ್ಲೂ ಕೂಡ ಸೇಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ವಾಟ್ ಆರ್ ದ ರೂಲ್ಸ್ ಅಪ್ಲಿಕೇಬಲ್ ಇನ್ ದ ಪರ್ಚೇಸ್ ಬುಕ್. ಸೊ ಅವೇ ಏನಾಗುತ್ತೆ ಸೇಲ್ಸ್ ಬುಕ್ ಅಲ್ಲೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಅದು ಪರ್ಚೇಸ್ಗಾಯ್ತು, ಇದು ಸೇಲ್ಸ್ಗಾಯ್ತು. ಇಷ್ಟೇ ಸಿಂಪಲ್ ಆಗಿರುತ್ತೆ. ಸೊ ನಾನು ವಿತೌಟ್ ಡಿಲೇ ನಿಮ್ಮೆಲ್ಲರನ್ನೂ ಕೂಡ ಪ್ರಾಬ್ಲಮ್ಗೆ ಕರ್ಕೊಂಡು ಹೋಗ್ತೀನಿ. ವೆಲ್, ಯು ಕ್ಯಾನ್ ಸಿ ದ ಪ್ರಾಬ್ಲಮ್ ಆನ್ ದ ಸ್ಕ್ರೀನ್. ಇದನ್ನ ಪಾಸ್ ಮಾಡ್ಕೊಂಡ್ಬಿಟ್ಟು ನೀವೆಲ್ಲರೂ ಕೂಡ ಈ ಪ್ರಾಬ್ಲಮ್ ಅನ್ನ ಬರ್ಕೊಳ್ಳಿ. ಈ ಪ್ರಾಬ್ಲಮ್ ಅನ್ನ ಬರ್ಕೊಂಡಾದ ನಂತರ ನೀವು ಸೊಲ್ಯೂಷನ್ ಪಾರ್ಟಿಗೆ ಬನ್ನಿ. ನಾವು ವಿ ವಿಲ್ ಮೂವ್ ಟುವರ್ಡ್ಸ್ ದ ಡೈರೆಕ್ಟ್ಲಿ ದ ಸೊಲ್ಯೂಷನ್ ಪಾರ್ಟ್. ಸೊಲ್ಯೂಷನ್ ಪಾರ್ಟಿಗೆ ನಾ ಬರ್ತಾ ಇದ್ದೇನೆ. ಪ್ರಾಬ್ಲಮ್ ಅನ್ನ ಓದಿ ನಿಮಗೆ ಸೊಲ್ಯೂಷನ್ ಅನ್ನ ಹೇಳ್ತೇನೆ. ಸೊ ಫ್ರಮ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಪ್ರಿಪೇರ್ ದ ಸೇಲ್ಸ್ ಬುಕ್ ಆಫ್ ನವೀನ್ ಫರ್ನಿಚರ್ಸ್ ಫಾರ್ ದ ಮಂತ್ ಆಫ್ January 2023. ಸೊ January 4th ಅಲ್ಲಿ ಸೋಲ್ಡ್ ಕ್ರೆಡಿಟ್ ಟು ರಾಘು ಟ್ರೇಡರ್ಸ್ ಹುಬ್ಳಿ, ಇದು ಕ್ರೆಡಿಟ್ ಸೇಲ್ಸ್ ಆಗಿದೆ. ಸೊ 25 ಚೇರ್ಸ್ ಆಫ್ ರುಪೀಸ್ 500 ಈಚ್ ಅಂಡ್ 10 ಟೇಬಲ್ಸ್ ಆಫ್ 200 ಈಚ್. ಟ್ರೇಡ್ ಡಿಸ್ಕೌಂಟ್ 10%. ಟ್ರೇಡ್ ಡಿಸ್ಕೌಂಟ್ ಅಂದ್ರೆ ವ್ಯಾಪಾರ ಮಾಡಬೇಕಾದ್ರೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅರ್ಥ. ಸೊ ಹಾಗಿದ್ರೆ ರಾಘು ಟ್ರೇಡರ್ಸ್ ಹುಬ್ಳಿ ಅವರು ಸೊ 25 ಏನ್ ತಗೊಂಡಿದ್ದಾರೆ ಅಂದ್ರೆ ಚೇರ್ ತಗೊಂಡಿದ್ದಾರೆ, ಇನ್ನು 10 ಟೇಬಲ್ಸ್ ಗಳನ್ನ ತಗೊಂಡಿದ್ದಾರೆ. ಸೊ ಹಾಗಾಗಿ 25 ಚೇರ್ಸ್ ಗಳನ್ನ ಪರ್ಚೇಸ್ ಮಾಡಿರೋದಕ್ಕೋಸ್ಕರ ಅವ್ರಿಗೆ 12,500 ಆಗಿದೆ. 10 ಟೇಬಲ್ಸ್ ಗಳನ್ನ 2,000 ರೂಪಾಯಿ ತಗೊಂಡಿದ್ದಾರೆ, 20,000 ರೂಪಾಯಿ ಆಯ್ತು. ಇವೆರಡನ್ನ ಟೋಟಲ್ ಮಾಡಿದಾಗ 32,500 ರೂಪಾಯಿ ಆಯ್ತು. ಇವರಿಗೆ 10% ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂಗಡಿಯವರು. ಓಕೆ, 10% ಏನ್ ಮಾಡಿದ್ದಾರೆ, ಟ್ರೇಡ್ ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಟ್ರೇಡ್ ಡಿಸ್ಕೌಂಟ್ 10% ತೆಗೆದ್ರೆ ಈ ಅಮೌಂಟ್ಗೆ 29,250 ರುಪೀಸ್ ಆಯ್ತು ಅಂತ ಹೇಳಿ. ಓಕೆ, 29,250 ರುಪೀಸ್ ಆಯ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು 9ನೇ ತಾರೀಕು ಏನಿದೆ, ಸೋಲ್ಡ್ ಟು ಮೇಘನಾ ಟ್ರೇಡರ್ಸ್ 2 ಟೇಬಲ್ಸ್. ಎಷ್ಟು ಟೇಬಲ್, 2 ಟೇಬಲ್ಸ್ಗಳನ್ನು ಮೇಘನಾ ಟ್ರೇಡರ್ಸ್ ಅವರಿಗೆ 2 ಟೇಬಲ್ಸ್ಗಳು 1,500 ಈಚ್, 1,500 ರೂಪಾಯಿಗೆ ಒಂದಂದ್ರೆ 3,000 ರೂಪಾಯಿ ಆಯ್ತು ಇಲ್ಲಿಗೆ. ಸೊ ಅದೇ ರೀತಿಯಾಗಿ 4 ಬ್ಯೂರೋಸ್ಗಳನ್ನ ಮಾರಿದ್ರೆ 8,000 ರೂಪಾಯಿಗೆ ಒಂದಂತ ಹೇಳಿ ಇಂಟರ್ಯಾಕ್ಲೆ 32,000 ರೂಪಾಯಿ ಆಯ್ತು. ಅಲ್ಲಿಗೆ 3,000 ಪ್ಲಸ್ 32,000 ಟೋಟಲ್ ಟುಗೆದರ್ 35,000 ಆಯ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೋಲ್ಡ್ ಒನ್ ಓಲ್ಡ್ ಟೈಪ್ ರೈಟರ್ ಟು ದ ಜನತಾ ಮೋಟಾರ್ಸ್ ಫಾರ್ ರುಪೀಸ್ 2,000 ರುಪೀಸ್ ಅಂತಕ್ಕಂಥದ್ದು. ಸೊ ನಾವೇನಂತ ಕರಿತೀವಿ ಇದನ್ನ, ಓಲ್ಡ್ ಟೈಪ್ ರೈಟರ್ ವಿ ವಿಲ್ ಟ್ರೀಟ್ ಇಟ್ ಆಸ್ ಅನ್ ಅಸೆಟ್ ಅಂತ ಹೇಳಿ ಟ್ರೀಟ್ ಮಾಡಿಬಿಟ್ಟು ಐ ವಿಲ್ ನಾಟ್ ಕನ್ಸಿಡರ್ ಫಾರ್ ದಿಸ್ ಕ್ಯಾಲ್ಕುಲೇಷನ್ಸ್ಗಳಿಗೆ ಏನು ಮಾಡಲ್ಲ ನಾವು, ಕ್ಯಾಲ್ಕುಲೇಷನ್ಸ್ಗೆ ಕನ್ಸಿಡರ್ ಮಾಡಲ್ಲ. ಸೊ ನೆಕ್ಸ್ಟ್ January 23 ಅದೇ. ಓಕೆ, ಸೊ ಅದೇ ರೀತಿಯಾಗಿ January 23ಗೆ ಏನಿದ್ರೆ ಸೋಲ್ಡ್ ಟು ಮಿಸ್ಟರ್ ದೀಪಕ್ 1 ಟೇಬಲ್ ಅಂತಕ್ಕಂಥದ್ದು. ಏನು ಮಾರಾಟ ಮಾಡಿದ್ದಾರೆ, 1 ಟೇಬಲ್ ಅನ್ನ ಏನು ಮಾಡಿದ್ದಾರೆ ಅದೇ ಡೇಟ್ಗೆ ಮಾರಾಟ ಮಾಡಿದ್ದಾರೆ ಫಾರ್ ರುಪೀಸ್ 1,500. ಒಂದು ಟೇಬಲ್ ಅನ್ನ 1,500 ರೂಪಾಯಿಗೆ ಮಾರಿದ್ರೆ 1,500 ರೂಪಾಯಿನೇ ಆಯಿತು. ಸೊ ಅದೇ ರೀತಿಯಾಗಿ ನೆಕ್ಸ್ಟು 4 ಚೇರ್ಸ್ ಫಾರ್ ರುಪೀಸ್ 500 ರುಪೀಸ್ ಅಂತಕ್ಕಂಥದ್ದು. 4 ಚೇರ್ಗಳನ್ನು ಮಾರಿದ 500 ರೂಪಾಯಿಗೆ ಒಂದು ಚೇರು 2,000 ರೂಪಾಯಿ ಆಯಿತು. 3,500 ರುಪೀಸ್. ಈ 3,500 ರುಪೀಸ್ಗೆ ಟ್ರೇಡ್ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 2% ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ, 2% ಕೊಟ್ಟಿದ್ದಾನೆ. 2% ಅಂತ ಲೆಸ್ ಮಾಡಿದ್ರಿಗಿನ ನಮಗೆ ಎಷ್ಟು ಸಿಗುತ್ತೆ, 3,500ಗೆ 3,430 ರುಪೀಸ್ ಆಯಿತು ಅಂತಕ್ಕಂಥದ್ದು. ನೆಕ್ಸ್ಟ್ January 27ಗೆ ಸೋಲ್ಡ್ ಟು ಅರವಿಂದ್ ಸ್ಟೋರ್ಸ್ 10 ಚೇರ್ಸ್ ಆಫ್ ರುಪೀಸ್ 800 ಈಚ್ ಅಂತಕ್ಕಂಥದ್ದು. 10 ಚೇರ್ಗಳನ್ನು ಮಾರಾಟ ಮಾಡಿದರೆ 800 ರೂಪಾಯಿ ಒಂದು. ಸೊ ಟೋಟಲ್ ಆಗಿ 8,000 ಆಯಿತು. ಸೊ ಇಷ್ಟಕ್ಕೆ ಏನಾಗುತ್ತೆ, ಪ್ರಾಬ್ಲಮ್ ಮುಗಿಯುತ್ತೆ. 6 ಮಾರ್ಕ್ಸ್ ಯು ವಿಲ್ ಗೆಟ್ ಇಟ್. 6 ಟ್ರಾನ್ಸಾಕ್ಷನ್ಸ್ ಕೊಟ್ಟಿರ್ತಾರೆ, 6ಕ್ಕೆ ಆನ್ಸರ್ ಬಂದರೆ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಅಂತಕ್ಕಂಥದ್ದು. ಏನಿರೋದಿಲ್ಲ, ಎಡಿಷನ್, ಮಲ್ಟಿಪ್ಲೈ, ಸಬ್ಟ್ರಾಕ್ಷನ್ ಇದು ಬಿಟ್ರಿಗಿನ ಮತ್ತೆ ಇನ್ನೆಂಥದ್ದು ಕೂಡ ಇಲ್ಲ. ಸೊ ಹಾಗಾಗಿ ಅರವಿಂದ್ ಸ್ಟೋರ್ಸ್ಗಳ ಟೋಟಲ್ ಮಾಡಿದಾಗ ನಮಗೆ ಎಷ್ಟಾಗುತ್ತೆ, ಟೋಟಲ್ 75,680 ರುಪೀಸ್ ಅಂತಕ್ಕಂಥದ್ದು. ಸೊ ಇಲ್ಲಿಗೆ ಏನಾಗುತ್ತೆ, ಫಸ್ಟ್ ಪ್ರಾಬ್ಲಮ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ. ಸೊ ನಿಮಗೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಪ್ರಾಬ್ಲಮ್ ಕಣ್ಣು ಮುಂದೆ ಇದ್ದಾಗ ಮಾತ್ರನೇ ಇದು ಅರ್ಥ ಆಗುತ್ತೆ ಹೊರತು ಪ್ರಾಬ್ಲಮ್ ಕಣ್ಣು ಮುಂದೆ ಇರದೇ ಇದ್ದಾಗ ಇದು ಅರ್ಥ ಆಗಲ್ಲ ನಿಮಗೆ. ಸೊ ಹಾಗಾಗಿ ತಾವೆಲ್ಲರೂ ಕ್ವಶನ್ ಅನ್ನ ಬರ್ಕೊಂಡು
ಇದಕ್ಕೆ ಏನು ಮಾಡಬೇಕು, ಆನ್ಸರ್ಗೆ ಕೂಡಬೇಕು. ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಕೇವಲ 3 ಅಂಶಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ವಿ ನೀಡ್ ಟು ಕನ್ಸಿಡರ್ ದ ಓನ್ಲಿ ಕ್ರೆಡಿಟ್ ಸೇಲ್ಸ್. ಏನು ನೆನ್ಪು ತಗೋಬೇಕು, ಕ್ರೆಡಿಟ್ ಸೇಲ್ಸನ್ನು ಮಾತ್ರ ತಗೋಬೇಕು, ಕ್ಯಾಶ್ ಸೇಲ್ಸನ್ನು ತಗೋಬಾರ್ದು. ಅದೇ ರೀತಿಯಾಗಿ ಸೇಲ್ ಆಫ್ ಅಸೆಟ್ಸ್ಗಳನ್ನು ಕೂಡ ನಾವೇನು ಮಾಡಬಾರ್ದು, ಇಲ್ಲಿ ತಗೊಳ್ಳೋಕ್ಕೆ ಹೋಗಬಾರ್ದು. ಓಕೆ ಫೈನ್. ಸೊ ವಿತೌಟ್ ಡಿಲೇ ವಿ ವಿಲ್ ಮೂವ್ ಟುವರ್ಡ್ಸ್ ದ ನೆಕ್ಸ್ಟ್ ಪ್ರಾಬ್ಲಮ್. ನಾವು ಕಂಟಿನ್ಯೂಸ್ ಆಗಿ 3 ಪ್ರಾಬ್ಲಮ್ಸ್ಗಳನ್ನು ಒಂದೇ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಲಾಂಗ್ ಆದರೂ ಪರವಾಗಿಲ್ಲ ನಿಮಗೆ, ಬಟ್ ನೀವೇನು ಮಾಡಬೇಕಾಗುತ್ತೆ, ಈ ವಿಡಿಯೋಸ್ಗಳನ್ನು ನೋಡಿ, ಇದು ನೋಡೋದ್ರಿಂದ ನಿಮಗೆ ಬಂಚ್ ಆಫ್ ನಾಲೆಜ್ ಸಿಗೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂದೇಹ ಇಲ್ಲ. ಸೊ ವಿತೌಟ್ ಡಿಲೇ ವಿ ವಿಲ್ ಮೂವ್ ಟುವರ್ಡ್ಸ್ ದ ಪ್ರಾಬ್ಲಮ್ ನಂಬರ್ ಸೆಕೆಂಡ್ ಪ್ರಾಬ್ಲಮ್ಗೆ ಏನಾಗೋಣ, ಮೂವ್ ಆಗೋಣ. ಓಕೆ, ಸೊ ಸೆಕೆಂಡ್ ಪ್ರಾಬ್ಲಮ್ಮು ನಿಮ್ಮೆಲ್ಲರಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಪ್ರಾಬ್ಲಮನ್ನು ಮತ್ತೆ ಪಾಸ್ ಮಾಡಿ ನೀವೆಲ್ಲರೂ ಕೂಡ ಬರ್ಕೊಂಡಾದ ನಂತರ ಮುಂದೆ ನಾವು ಸೊಲ್ಯೂಷನ್ ಪಾರ್ಟ್ಗೆ ಹೋಗೋಣ. ಸೊ ನಿಮ್ಗೆ ಇವಾಗ ಏನಾಗ್ತಾ ಇದೆ, ಸೊಲ್ಯೂಷನ್ ಪಾರ್ಟ್ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಪ್ರಾಬ್ಲಮ್ ನೋಡಿ ಯಾವ ರೀತಿಯಾಗಿ ಮೂವ್ ಆನ್ ಆಗ್ತಾ ಇದೆ. ಎಂಟರ್ ದ ಫಾಲೋಯಿಂಗ್ ಇನ್ ದ ಡೇ ಬುಕ್ ಆಫ್ ಸೇಲ್ಸ್ ಬುಕ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೇಲ್ಸ್ ಬುಕ್ಕಲ್ಲಿ ನಮಗೆ ಡೇ ಬುಕ್ಕನ್ನು ಕೂಡ ಏನು ಮಾಡಿದ್ರೆ ಕೊಟ್ಟಿದ್ದಾರೆ. ಟೋಟಲ್ ಆಗಿ ನವಂಬರ್ ಮಂತ್ದು ಕೊಟ್ಟಿದ್ದಾನೆ. ಸೊ ನವಂಬರ್ ಫಸ್ಟಲ್ಲಿ ಸೋಲ್ಡ್ ಟು ಮಿಸ್ಟರ್ ರವಿ ಫಾರ್ ರುಪೀಸ್ 6,000 ಆನ್ ಕ್ರೆಡಿಟ್. ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾನೆ 6,000. ಮಿಸ್ಟರ್ ರವಿ ಯಾವುದೇ ರೀತಿ ಕ್ಯಾಲ್ಕುಲೇಷನ್ಸ್ ಇಲ್ಲ. 6,000ಗೆ 6,000 ರುಪೀಸನ್ನು ಏನು ಮಾಡ್ಬೇಕು, ನಾವಿಲ್ಲಿ ಬರೆದ್ಬಿಡ್ಬೇಕು. ನೆಕ್ಸ್ಟ್ ನೋಡೋಣ. ಮಿಸ್ಟರ್ ಕೇಶವ ಬಾಟ್ ಗೂಡ್ಸ್ ಫ್ರಮ್ ಅಸ್ ರುಪೀಸ್ 7,000 ಆನ್ ಅಕೌಂಟ್ ಅಂತಕ್ಕಂಥದ್ದು. ಏನಪ್ಪ ಅಂತ ಹೇಳಿದ್ರೆ, ಮಿಸ್ಟರ್ ಕೇಶವ ನಮ್ಮಿಂದ ಪರ್ಚೇಸ್ ಮಾಡಿದಾನೆ ಅಂದರೆ, ಈಗ ನಮ್ಮಿಂದ ಪರ್ಚೇಸ್ ಮಾಡಿದಾನೆ ಅಂದರೂ ಒಂದೇ, ನಮಗೆ ಸೇಲ್ಸ್ ಆಗಿದೆ ಅಂತಂದ್ರೂ ಕೂಡ ಒಂದೇ. ಹೌದಾ, ಅವನು ನಮ್ಮಿಂದ ಪರ್ಚೇಸ್ ಮಾಡಿದಾನೆ ಅಂದ್ರೂ ಕೂಡ ಒಂದೇ, ನಮಗೆ ಸೇಲ್ಸ್ ಆಗಿದೆ ಅಂತ ಹೇಳಿದ್ರೆ ಒಂದೇ. ಓಕೆ, ಸೊ ಈ ರೀತಿ ಬಾಟ್ ಅಂತಂದ್ರೆ ಪರ್ಚೇಸ್ ಅಂತ, ಫ್ರಮ್ ಅಸ್ ಅಂದರೆ ನಮ್ಮಿಂದ ಅಂತ, ನಮಗೇನಾಯ್ತು, ಅದು ಸೇಲ್ಸ್ ಆಯಿತು. ಸೊ ಹೀಗೆ ಏನು ಮಾಡ್ಬೇಕು, ಅದನ್ನು 7,000 ಅಂತ ಹೇಳಿ ಏನು ಮಾಡ್ಬೇಕು, ನಾವಿಲ್ಲಿ ಡೈರೆಕ್ಟಾಗಿ ಬರೀತಾ ಇದ್ದೇನೆ. ಸೊ ಅದೇ ರೀತಿಯಾಗಿ ನವಂಬರ್ 9th ಏನಿದೆ ನೋಡಿ, ಎ ಕ್ರೆಡಿಟ್ ಸೇಲ್ಸ್ ಆಫ್ ಮಿಸ್ಟರ್ ಅರೌಂಡ್ 10,000 2 rupees ಡಿಸ್ಕೌಂಟ್ ಅಂತ ಹೇಳಿದೆ. 2% ಡಿಸ್ಕೌಂಟ್, 2% ಡಿಸ್ಕೌಂಟ್ ಅಂತ ಹೇಳ್ಕೊಡ್ತೇನೆ. ನೀವು ಸೇಲ್ಸ್ ಮಾಡಿದ್ರೆ ಎಷ್ಟು, ಒಂದು 10,000 rupees ಸೇಲ್ಸ್ ಮಾಡಿದ್ರೆ ಅದಕ್ಕೊಂದು 2% ಡಿಸ್ಕೌಂಟ್ ಕೊಡಿದ್ರೆ 10,000ಕ್ಕೆ 2% ಅಂದ್ರಿಗಿನ ಅಲ್ಲಿ ಎಷ್ಟಾಯಿತು ಅಂದರೆ 200 rupees ಆಯಿತು. ಸೊ 9,800 rupees ಈಸ್ ದ ಆನ್ಸರ್. ನೆಕ್ಸ್ಟು ಅದೇ ರೀತಿಯಾಗಿ ನವಂಬರ್ 12 ಇದೆ. ನವಂಬರ್ 12 ಏನು ಹೇಳುತ್ತೆ ನೋಡಿ, ಸೋಲ್ಡ್ ಗೂಡ್ಸ್ ಟು ಅಮೂಲ್ ಫಾರ್ ರುಪೀಸ್ 8,000 ಫಾರ್ ಕ್ಯಾಶ್. ದ ಕ್ಯಾಶ್ ಈಸ್ ಗೋಯಿಂಗ್ ಟು ಬಿ ನಾಟ್ ಕನ್ಸಿಡರ್. ಕ್ಯಾಶ್ ಸೇಲ್ಸ್ಗಳನ್ನು ನಾನೇನು ಮಾಡಲ್ಲ, ಇಲ್ಲಿ ಕನ್ಸಿಡರ್ ಮಾಡಲ್ಲ. ಕ್ಯಾಶ್ ಸೇಲ್ಸ್ ಮಾಡಿದ್ರೆ ಎಲ್ಲಿ ಹೋಗುತ್ತೆ ಅಂದರೆ ಕ್ಯಾಶ್ ಬುಕ್ಕಿಗೆ ಹೋಗುತ್ತೆ, ನೆನಪಿರಲಿ. ಸೊ ಅದೇ ರೀತಿಯಾಗಿ ನೆಕ್ಸ್ಟು ನವಂಬರ್ 24th ಕ್ರೆಡಿಟ್ ಸೇಲ್ಸ್ ಟು ದ ಮಿಸ್ಟರ್ ಧನು ಫಾರ್ ರುಪೀಸ್ 4,500 ಅಂಡ್ ಸ್ಪೆಂಟ್ 200 rupees ಫಾರ್ ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥದ್ದು. ಸೊ ಏನೇ ಕೊಟ್ಟಿರಲಿ, ಟ್ರಾನ್ಸ್ಪೋರ್ಟೇಷನ್ ಕೊಡಲಿ, ಇನ್ಸ್ಟಾಲೇಷನ್ ಕೊಡಲಿ, ಏನೇ ಕೊಟ್ಟರು ಕೂಡ ಏನು ಮಾಡಬೇಕು, ನೀವೇನು ಸೋಲ್ಡಿಗೆ ಕೊಟ್ಟಿರ್ತೀರಲ್ವ ಅದ್ರ ಜೊತೆ ಅಮೌಂಟನ್ನು ಆ್ಯಡ್ ಮಾಡಬೇಕು. ಯಾವಾಗಲೂ ಕೂಡ ಏನು ಮಾಡಬೇಕಾಗಿರುತ್ತೆ, ಆ್ಯಡ್ ಮಾಡಬೇಕು. ದಿಸ್ ಈಸ್ ದ ರೂಲ್ ವಿ ನೀಡ್ ಟು ಕೆಪ್ಟ್ ಇನ್ ಅವರ್ ಮೈಂಡ್. ಇದನ್ನು ನಾವು ಯಾವಾಗಲೂ ನೆನ್ಪಿಟ್ಕೊಂಡಿರಬೇಕು. ಮಿಸ್ಟರ್ ಧನು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ತೊಗೊಂಡಿರೋದು ಸೋಲ್ಡ್ ಮಾಡೋದು 4,500 ರೂಪಾಯಿ, ಮತ್ತು ಸ್ಪೆಂಟ್ 200 rupees ಫಾರ್ ದ ಟ್ರಾನ್ಸ್ಪೋರ್ಟೇಷನ್. ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಫ್ರಿಜ್ ತಗೊಂಡು ಹೋಗಿರ್ತೀರ ಅಂತ ತಿಳ್ಕೊಳ್ರಿ. ಆ ಫ್ರಿಜ್ಜು 4,500 ರೂಪಾಯಿ. ಆ ಫ್ರಿಜ್ಜು ನಿಮ್ಮ ಅಂಗಡಿಯಿಂದ ಮನೆಗೆ ಹೋಗ್ಬೇಕಾದ್ರಿಗಿನ ಎಷ್ಟಾಗುತ್ತೆ, 200 ರೂಪಾಯಿ ಆಗುತ್ತೆ. ಪಕ್ಕದ ಮನೆಯವ್ರು ನಿಮಗೆ ಕೇಳ್ತಾರೆ ಫ್ರಿಜ್ ರೇಟ್ ಎಷ್ಟು ಅಂತ ಹೇಳಿ. ಅವಾಗ ನೀವೇನು ಹೇಳ್ತೀರಾ, 4,700 ರೂಪಾಯಿ ಅಂತ ಹೇಳ್ತಾರೆ ಹೊರತು 4,500 ರೂಪಾಯಿ ಅಂತ ಹೇಳಲ್ಲ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಗಳನ್ನು ಇನ್ಕ್ಲೂಡ್ ಮಾಡಬೇಕಾಗಿರುತ್ತೆ. ದಿಸ್ ಈಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿಗೆ ಏನಾಯಿತು, ಈ ಪ್ರಾಬ್ಲಮ್ ಮುಗೀತು. ಸೊ ಇವಾಗ ನಾವು ಟೋಟಲ್ ಮಾಡಿದ್ರೆ 27,500 ರೂಪಾಯಿ. ಇದಿಷ್ಟು ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ, 27,500 rupees ಅಂತಕ್ಕಂಥ ಸಿಕ್ತು. ಸೊ ಇಲ್ಲಿಗೆ 2 ಪ್ರಾಬ್ಲಮ್ಮು ಮುಗೀತು. ನೆಕ್ಸ್ಟು ವಿತೌಟ್ ಡಿಲೇ ವಿ ವಿಲ್ ಮೂವ್ ಟುವರ್ಡ್ಸ್ ದ ಥರ್ಡ್ ಪ್ರಾಬ್ಲಮ್. ನಾವು ಮತ್ತೆ ಥರ್ಡ್ ಪ್ರಾಬ್ಲಮ್ಗೂ ಕೂಡ ಏನಾಗೋಣ, ಮೂವ್ ಆನ್ ಆಗೋಣ ಅಂತಕ್ಕಂಥದ್ದು. ಫೈನ್, ಯು ಕ್ಯಾನ್ ಸಿ ದ ಥರ್ಡ್ ಪ್ರಾಬ್ಲಮ್ ಆನ್ ದ ಸ್ಕ್ರೀನ್. ನೀವು ಮತ್ತೆ 3ನೇ ಪ್ರಾಬ್ಲಮನ್ನು ನೋಡ್ತಾ ಇದ್ದೀರಾ. ಈ ಪ್ರಾಬ್ಲಮನ್ನು ಕೂಡ ಪಾಸ್ ಮಾಡಿ ಬರ್ಕೊಂಡಾದ ನಂತರ ನೆಕ್ಸ್ಟ್ ಸೊಲ್ಯೂಷನ್ಗೆ ಹೋಗಿ. ಓಕೆ, ದಿಸ್ ವಿಲ್ ಬಿನ್ ಎ ವೆರಿ ಗುಡ್ ಹೆಲ್ದಿ ಸ್ಟಡಿ. ನಾವು ಇದನ್ನು ಹೆಲ್ದಿ ಸ್ಟಡಿ ಅಂತ ಕರಿತೀವಿ. ಕಾರಣ ಏನಂತಂದರೆ, ಕ್ವಶನ್ ನಮ್ಮ ಕಣ್ಣು ಮುಂದೆ ಇರಬೇಕು. ನಾನು ಪ್ರತಿ ಸಾರಿ ಹೇಳ್ತೀನಿ, ಕ್ವಶನ್ ನಮ್ಮ ಕಣ್ಣು ಮುಂದೆ ಇದ್ರಿಗಿನ ವಿ ಕ್ಯಾನ್ ಫೇಸ್ ಇಟ್ ಎನಿಥಿಂಗ್ ಇನ್ ದ ಎಕ್ಸಾಮಿನೇಷನ್ಸ್. ಎಕ್ಸಾಮಲ್ಲಿ ನಮಗೆ ಫೇಸ್ ಮಾಡೋಕ್ಕೆ ಧೈರ್ಯ ಬರುತ್ತೆ. ಓಕೆ, ಕ್ವಶನಲ್ಲೇ ನಮಗೆ ಆನ್ಸರ್ಸ್ಗಳು ಕಾಣ್ತಾ ಇರುತ್ತೆ. ಸೊ ಆ ರೀತಿಯಾಗಿ ಧೈರ್ಯದಿಂದ ಮುಂದುವರಿಬೇಕು ಅಂತಕ್ಕಂಥದ್ದು. ಫೈನ್, ನೀವು ಆಲ್ರೆಡಿ ಕ್ವಶನ್ಸ್ ಬರ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಫೈನ್, ನೋಡಿ ಆ ಪ್ರಾಬ್ಲಮ್ ನಾನು ರೀಡ್ ಮಾಡಿ ಆನ್ಸರ್ಗೆ ನಾನು ಹೋಗ್ತೀನಿ. ಪ್ರಿಪೇರ್ ದ ಸೇಲ್ಸ್ ಬುಕ್ ಫಾರ್ ದ ಮಂತ್ ಆಫ್ ಫೆಬ್ರವರಿ 2023 ಇನ್ ದ ಬುಕ್ಸ್ ಆಫ್ ಮಹಾಲಕ್ಷ್ಮಿ ಟ್ರೇಡರ್ಸ್. 2023 ಫೆಬ್ರವರಿ ಕೊಟ್ಟಿದ್ದಾನೆ. 5th ಫೆಬ್ರವರಿ ಸೋಲ್ಡ್ 4 bags ಆಫ್ ವೀಟ್ ಫ್ಲೋರ್. ವೀಟ್ ಫ್ಲೋರನ್ನು ಅಂದರೆ ಗೋಧಿ ಹಿಟ್ಟನ್ನು ಏನು ಮಾಡಿದ್ದಾರೆ, ಮಾರಾಟ ಮಾಡಿದ್ದಾನೆ. ಎಷ್ಟು, 4 bags.
ಕಾಸ್ಟಿಂಗ್ ರುಪೀಸನ್ನೇ 500 ಅದಕ್ಕೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅಶೋಕ ಹೋಟೆಲ್ಗೆ ಏನು ಮಾಡಿದ್ದಾರೆ, ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಎಷ್ಟು 5% ಅನ್ನೋ ಟ್ರೇಡ್ ಡಿಸ್ಕೌಂಟು. ಸೊ 4500 ಅಂತ ಹೇಳಿದ್ರಿಗಿನ ಅಲ್ಲಿಗೆ ಎಷ್ಟಾಯಿತು, ಸಾರಿ 4 × 500 ಮಾಡಿದ್ರೆ 2000 ರುಪೀಸ್ ಆಯಿತು. 2000ಗೆ 5% ಕೊಟ್ಟರೆ ಡಿಸ್ಕೌಂಟು ಅಂತ ಹೇಳಂತಂದ್ರೆಗಿನ ನನಗೆ ಅಲ್ಲಿ 100 ರುಪೀಸ್ ಅಂತಕ್ಕಂಥದ್ದು ಏನಾಗುತ್ತೆ, ಮೈನಸ್ ಆಗುತ್ತೆ. ವಿ ವಿಲ್ ಗೆಟ್ ದ 1900 ರುಪೀಸ್. ಇಲ್ಲಿ ಎಷ್ಟು ಸಿಗುತ್ತೆ ನಮಗೆ, 1900 ರುಪೀಸ್ ಅಂತಕ್ಕಂಥದ್ದು ಏನಾಯಿತು, ಟ್ರೇಡ್ ಡಿಸ್ಕೌಂಟು ಸಿಕ್ತು ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ನೆಕ್ಸ್ಟು ಸೋಲ್ಡ್ 2 ಬಾಕ್ಸಸ್ ಆಫ್ ಸ್ಪೈಸಸ್ ಆಫ್ 800 ಪರ್ ಬಾಕ್ಸ್ ಅಂತಕ್ಕಂಥದ್ದು. ಇಲ್ಲಿ ಎಷ್ಟು 2 ಬಾಕ್ಸ್ಗಳನ್ನು ಮಾರಾಟ ಮಾಡಿದರೆ ಪ್ರತಿಯೊಂದು ಬಾಕ್ಸ್ಗೆ ಎಷ್ಟು 800 ರೂಪಾಯಿ ಅಂತೆ, 1600 ರೂಪಾಯಿ ಆಯಿತು ಆನ್ ಅಕೌಂಟ್. ಆ್ಯಂಡ್ ಸ್ಪೆಂಟ್ 200 ಫಾರ್ ಪ್ಯಾಕಿಂಗ್. 200 ರೂಪಾಯಿ ಏನು ಮಾಡಿದರೆ ಪ್ಯಾಕಿಂಗ್ ಕೊಟ್ಟಿದ್ದಾರೆ. 200 ರೂಪಾಯಿ ಪ್ಯಾಕಿಂಗ್ ಕೊಟ್ಟರೆ 1600 ಪ್ಲಸ್ 200 ಇವೆರಡನ್ನ ಕೂಡಿಸಿ ನಾವು ಔಟ್ರ್ ಕಾಲಮಲ್ಲಿ ಹಾಕಬೇಕು. ದಟ್ ವಾಸ್ ಕಾಸ್ಟಿಂಗ್ ರುಪೀಸನ್ನೇ 1800 ರುಪೀಸ್. 1800 ರೂಪಾಯಿ ಅದೇನಾಗುತ್ತೆ, ಬೆಲೆ ಬಾಳುತ್ತೆ ಅಂತಕ್ಕಂಥದ್ದು. ವಿಕಾಸ್ ಬಾಟ್ ಫ್ರಮ್ ಅಸ್, ಮತ್ತೆ ಬಂತು ನೆನ್ಪಿಟ್ಕೊಳ್ಳಿ, ವಿಕಾಸ್ ಬಾಟ್ ಫ್ರಮ್ ಅಸ್. ವಿಕಾಸ್ ಅವರು ನಮ್ಮಿಂದ ಪರ್ಚೇಸ್ ಮಾಡಿದ್ರು. ನಮ್ಮಿಂದ ಪರ್ಚೇಸ್ ಮಾಡಿದ್ರು ಅಂದರೆ ನಾವು ಸೇಲ್ಸ್ ಮಾಡಿದ್ವಿ ಅಂತ ಹೇಳಿ ಅರ್ಥ. 5 kg ಆಫ್ ಎ ಕಾಫಿ ಪೌಡರ್ 700 ಪರ್ kg. ನೋಡ್ರಿ ಎಷ್ಟು, 5 kg ಕಾಫಿ ಪೌಡರ್ ತಗೊಂಡಿದ್ದಾರೆ ಅವರು 700 ರೂಪಾಯಿಗೆ 1 kg ಅಂತ ಹೇಳಿ. ಅದಕ್ಕೆ ಟ್ರೇಡ್ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ, 8% ಏನು ಮಾಡಿದ್ವಿ ನಾವು, ವಿಕಾಸ್ ಅವರಿಗೆ 8% ಟ್ರೇಡ್ ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ. ಅಂದರೆ ಟೋಟಲ್ 5 kgಗೆ ಎಷ್ಟಾಯಿತು, 3500 ರೂಪಾಯಿ ಆಯಿತು. 3500 ರೂಪಾಯಿಗೆ ಏನು ಮಾಡಿದ್ವಿ ನಾವು, 8% ಟ್ರೇಡ್ ಡಿಸ್ಕೌಂಟನ್ನು ಕೊಟ್ವಿ. ಕೊಟ್ಟಾಗ ನಮಗೆ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 3220 ರುಪೀಸ್ ಅಂತಕ್ಕಂಥದ್ದು ಏನಾಗುತ್ತೆ, ಟೋಟಲ್ ಆಗಿ ಅಮೌಂಟು ಬರುತ್ತೆ. ಸೊ ನೆಕ್ಸ್ಟ್ ಸೋಲ್ಡ್ ಟು ಹೇಮಾ 5 kg ಆಫ್ ಎನ್ ಶುಗರ್ಸ್ ಎಟ್ 35 ಪರ್ kg ಫಾರ್ ಕ್ಯಾಶ್. ಮತ್ತೆ ಫಾರ್ ಕ್ಯಾಶ್ ಬಂತು. ಕ್ಯಾಶ್ ಈಸ್ ನಾಟ್ ಅಲೌಡ್, ಕ್ಯಾಶ್ ಈಸ್ ನಾಟ್ ಅಲೌಡ್. ನೆನ್ಪಿಟ್ಕೊಳ್ಳಿ, ಇನ್ ದ ಸೇಲ್ಸ್ ಬುಕ್ ಆರ್ ದ ಪರ್ಚೇಸ್ ಬುಕ್ ದ ಕ್ಯಾಶ್ ಈಸ್ ನಾಟ್ ಅಲೌಡ್, ಓನ್ಲಿ ದ ಕ್ರೆಡಿಟ್ ಸೇಲ್ಸ್ ಈಸ್ ಅಲೌಡ್. ಇನ್ ದ ಸೇಲ್ಸ್ ಬುಕ್ಕಲ್ಲಿ ಕ್ರೆಡಿಟ್ ಸೇಲ್ಸ್ ಈಸ್ ಅಲೌಡ್. ಅದೇ ರೀತಿಯಾಗಿ ಇನ್ನೂ ಒಂದು ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಏನು, ಸೇಲ್ ಆಫ್ ಎನ್ ಅಸೆಟ್ಸ್ ಈಸ್ ಆರ್ ನಾಟ್ ಅಲೌಡ್. ಸೇಲ್ ಆಫ್ ಎನ್ ಅಸೆಟ್ ಈಸ್ ನಾಟ್ ಅಲೌಡ್, ನೆನ್ಪಿಟ್ಕೊಳ್ಳಿ. ಸೊ February 28th ಸೋಲ್ಡ್ 4 bags ಆಫ್ ಎನ್ ರೈಸ್ 3000 ಪರ್ ಬ್ಯಾಗ್ ಅಂತಕ್ಕಂಥದ್ದು. ನಾವು ಸೋಲ್ಡ್ 4 bags ಆಫ್ ಎನ್ ರೈಸ್ 300. 4 bags ರೈಸ್ಗೆ ಎಷ್ಟಾಯಿತು ಅಂದರೆ 3×4 12 ಅಂದರೆ 12,000 ರುಪೀಸ್ ಆಯಿತು. ಯಾರಿಗೆ ಅಂತಂತ ಹೇಳಿದ್ರೆ ರಾಜೇಶ್ ಅವರಿಗೆ ಮಾರಾಟ ಮಾಡಿದ್ವಿ. ಇವ್ರಿಗೂ ಕೂಡ ಅದು ಉದ್ರಿನೇ ಹೆಸರು ಬಂದಿದೆ ಅಂತ ಹೇಳಿದ್ರೆ ಉದ್ರಿ, ದಟ್ ಈಸ್ ವಾಟ್ ಕ್ರೆಡಿಟ್. ನಮ್ಮ ಜನರಲ್ ಭಾಷೆಯಲ್ಲಿ ಉದ್ರಿ ಅಂತ ಹೇಳಿ ಕರಿತೀವಿ. ಓಕೆಪ್ಪ, ಇದನ್ನು ಯಾವುದೇ ರೀತಿಯಾಗಿ ಕ್ಯಾಶ್ ಕೊಟ್ಟಿಲ್ಲ, ಹೆಸರು ಬಂದಿದೆ ಅಂತ ಹೇಳಿದ್ರೆ ಇಟ್ ಇಸ್ ಆಲ್ರೆಡಿ ಕ್ರೆಡಿಟ್ ಪರ್ಚೇಸಸ್ ಅಂತಕ್ಕಂಥದ್ದು. ಸೊ ಟೋಟಲ್ ಎಷ್ಟಾಯಿತು, 12,000 ಆಯಿತು. ಓಕೆ, 3000 ನಮಗೆ ಪರ್ ಬ್ಯಾಗ್ ಇದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಇದಿಷ್ಟು ನಾವು ಏನು ಮಾಡೋಣ, ಟೋಟಲ್ ಮಾಡ್ಕೊಳ್ಳೋಣ. ಟೋಟಲ್ ಮಾಡಿದಾಗ ವಿ ವಿಲ್ ಗೆಟ್ ಇಟ್ ದಟ್, ಟೋಟಲ್ ಮಾಡಿದಾಗ 18,920 ರುಪೀಸ್. 18,920 ರುಪೀಸ್. ಸೊ ತಮ್ಮೆಲ್ಲರಿಗೂ ಇನ್ನೂ ಒಂದು ಸಣ್ಣ ಕಿವಿ ಮಾತನ್ನು ಹೇಳ್ತೇನೆ. ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನೀಟಾಗಿ ಫಾರ್ಮೇಟನ್ನು ಹಾಕಿ, ನೀಟಾಗಿ ಫಾರ್ಮೇಟ್ ಹಾಕಿದರೆ ಸೊ ನಿಮಗೆ ಒಂದು ಒಳ್ಳೆ ಮಾರ್ಕ್ಸ್ಗಳು ಸಿಗುತ್ತೆ. ಸೊ ನಾನು ಈಗ ಆಲ್ರೆಡಿ ಮೇಲ್ಗಡೆ ಬರ್ತಿದ್ದೀನಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫಾರ್ಮೇಟಲ್ಲಿ. ಡೇಟು ಇಲ್ಲಿ ಏನಾಗಿರುತ್ತೆ ಅಂದಾಗಿನ ಔಟ್ವರ್ಡ್ ಇನ್ವಾಯ್ಸ್ ನಂಬರ್ ಇರುತ್ತೆ. ಪರ್ಚೇಸ್ ಬುಕ್ಕಲ್ಲಿ ಇನ್ವರ್ಡ್ ಇನ್ವಾಯ್ಸ್ ನಂಬರು. ಪರ್ಚೇಸ್ ಬುಕ್ಕಲ್ಲಿ ಬರೋದು ಅಂದರೆ ನಮಗೆ ಬರ್ತಿರುತ್ತಲ್ವ, ನಮಗೆ ಬರಬೇಕಾದಾಗಿನ ನಾವೇನು ಬರ್ದಿರ್ತೀವಿ, ಇನ್ವರ್ಡ್ ಇನ್ವಾಯ್ಸ್ ನಂಬರ್ ಬರ್ದಿರ್ತೀವಿ. ಸೇಲ್ಸ್ ಬುಕ್ಕಲ್ಲಿ ಹೊರಗೆ ಹೋಗುತ್ತಲ್ವ, ಹೊರಗೆ ಹೋಗೋದಕ್ಕೆ ಏನಂತ ಬರ್ದಿರ್ತೀವಿ, ಔಟ್ವರ್ಡ್ ಇನ್ವಾಯ್ಸ್ ನಂಬರ್ ಅಂತ ಹೇಳಿ ನಾವು ಬರ್ದಿರ್ತೀವಿ. ಸೇಮ್ ಆ್ಯಸ್ ಇಟ್ ಈಸ್ ಪರ್ಟಿಕ್ಯುಲರು, ನೇಮ್ ಆಫ್ ದಿ ಕಸ್ಟಮರು, ಲೆಡ್ಜರ್ ಫೋಲಿಯೋ, ಅಮೌಂಟು. ಸೊ ಫಾರ್ಮೇಟ್ಸ್ಗಳನ್ನು ನೀಟಾಗಿ ಹಾಕೋದು ಕಲೀರಿ. ಪ್ರಾಬ್ಲಮ್ ಎಲ್ಲ ಹಾಕೋದಕ್ಕೆ ನೀವೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ಎ ವೆರಿ ಗುಡ್ ಮಾರ್ಕ್ಸ್. ಸೊ ನಾನು ಮಾಡಿರ್ತಕ್ಕಂಥ ವಿಡಿಯೋ ನಿಮಗೆ ಅರ್ಥ ಆದರೆ ಒಂದು ಲೈಕನ್ನು ಕೊಡಿ, ಒಂದು ಕಾಮೆಂಟ್ ಮಾಡಿ. ಇದರಿಂದ ನಾನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕತೆ ಆಗುತ್ತೆ. ನಾವು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.